ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ಪ್ರಾಂಶುಪಾಲರಿಗೆ ಸನ್ಮಾನ ಕಾರ್ಯಕ್ರಮ ಹೇಗೆ ನನ್ನ ಮುಖ್ಯ ಅತಿಥಿ ಅಂತ ಚೂಸ್ ಮಾಡಿರೋ ಗೊತ್ತಿಲ್ಲ. ನನಗಂತೂ ಇಂತಹ ಒಂದು ಅತ್ಯದ್ಭುತವಾದ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಒಂದು ಅವಕಾಶ ಕೊಟ್ಟಂತಹ ನಮ್ಮ ಈ ಪ್ರಾಂಶುಪಾಲರ ವೇದಿಕೆಗೆ ಮೊಟ್ಟ ಮೊದಲನೇದಾಗಿ ನಾನು ನನ್ನ ವಂದನೆಯನ್ನು ಅರ್ಪಿಸ್ತೇನೆ. ಯಾಕೆ ಅಂದ್ರೆ ನಾನು ವೈದ್ಯನಾಗಿ ನಿಮ್ಮ ಮುಂದೆ ನಿಲ್ಲುತ್ತಿಲ್ಲ, ಇಲ್ಲಿ ಐ ಆಮ್ ಎ ಟೀಚರ್. ಐ ಆಮ್ ಪ್ರೌಡ್ ಟು ಬಿ ಎ ಟೀಚರ್. ನನ್ನ ಸಣ್ಣ ವಯಸ್ಸಿಂದ ನಾನು ಟೀಚರ್ ಆಗ್ಬೇಕು ಅಂತ ಕಂಡ ಕನಸು. ಸೊ ಇವತ್ತಿಗೂ ನನಗೆ ಪ್ರೈಮರಿ ಶಾಲೆಯ ನನಗೆ ಪಾಠ ಕಲಿಸಿದ ಟೀಚರ್ಸ್ ನೆನಪಿದ್ದಾರೆ. ನಂತರ ಸ್ವಲ್ಪ ಬೆಳೆದ ನಂತರ ನಾನು ಡಾಕ್ಟರ್ ಆಗ್ಬೇಕು ಅಂತ ಮನಸ್ಸು ಬಂತು, ಯೋಚನೆ ಮಾಡಿದೆ, ಶ್ರಮ ಪಟ್ಟೆ. ಇವ್ರ ತರ ನಾನು ಒಂದು ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿ ಒಂದು ನ್ಯಾಷನಲ್ ಮೆರಿಟ್ ಸ್ಕಾಲರ್ಶಿಪ್ ನಲ್ಲಿ ಓದಿ ವೈದ್ಯನಾದೆ. ಆದ್ರೆ ಈ ದಿನ ನಾನು ಹೇಳ್ತೀನಿ, ಟೀಚಿಂಗ್ ಪ್ರೊಫೆಷನ್ ಇಸ್ ಅ ನೋಬೆಸ್ಟ್ ಪ್ರೊಫೆಷನ್ ಅಂತ. ನೆಕ್ಸ್ಟ್ ಡಾಕ್ಟರ್ ನೋಬೆಲ್ ಪ್ರೊಫೆಷನ್ ಅಂತ ಹೇಳ್ತೇನೆ. ವೆರಿ ಹ್ಯಾಪಿ ಟು ಬಿ ಬೋತ್. ಸೊ ಡಾಕ್ಟರ್ ಸಹ ಆಗಿದ್ದೀನಿ, ಮತ್ತೆ ಟೀಚರ್ ಸಹ ಆಗ್ಲಿಕ್ಕೆ ನಮಗೊಂದು ಈ ಒಂದು ಅವಕಾಶ ಸಿಕ್ಕಿದೆ. ತುಂಬಾ ಸಂತೋಷವಾಗಿ ನಾನು ಟೀಚಿಂಗ್ ಪ್ರೊಫೆಷನ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಪ್ರಾಂಶುಪಾಲರು ಮಹಾದೇವರಾಯರು ಹೇಳಿದ್ರು, ಹೇಗೆ ಅವರು ಉಪನ್ಯಾಸಕರಾಗಿದ್ದಾಗ ಸಂತೋಷ ತೃಪ್ತಿ ಪಟ್ರಲ್ಲ, ಸೊ ದಾಟ್ ಇಸ್ ಮೋಸ್ಟ್ ಐ ಥಿಂಕ್ ನಮಗೆ ಸಂತೋಷ ಕೊಡುವಂತಹದ್ದು. ಸೊ ನಂತರದಲ್ಲಿ ಹೌದು ಅಡ್ಮಿನಿಸ್ಟ್ರೇಷನ್ ಸಹ ಬೇಕು, ಅದು ಒಂದು ಜವಾಬ್ದಾರಿ ಟೀಚರಿಗೆ. ಸೊ ವಿಜಯ್ ಟೀಚರ್ ಅಂತ ಹೇಳಿದ್ವಿ, ಎಷ್ಟೆಲ್ಲ ಒಂದು ಕೆಲಸ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆ ಜವಾಬ್ದಾರಿನ ನಂತರ ನೀವು ತಗೊಳ್ತಾ ಹೋಗುವಾಗ ಹೌದು ಈ ವಿದ್ಯಾರ್ಥಿಗಳ ಮತ್ತು ನಮ್ಮ ನಡುವೆ ಬಹಳಷ್ಟು ಅಂತರ ಬರುತ್ತೆ. ಅದು ಸಹ ನಾವು ಒಪ್ಕೊಳ್ಬೇಕಾಗಿದೆ. ಅದರಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಇರುತ್ತೆ. ನೀವೆಲ್ಲ ಇದ್ದೀರಾ ಪ್ರಾಚಾರ್ಯರಾಗಿ. ಇಲ್ಲಿ ನಾವೊಂದು ಮಾತು ಹೇಳ್ಬೇಕು ಅನ್ಸುತ್ತೆ. ಇಟ್ ಇಸ್ ಅ ಫ್ಲಾಕ್ ಆಫ್ ಶೀಪ್ led by a lion is more powerful than a flock of lions led by a sheep. ಒಂದು ಗುಂಪು ಕುರಿಗಳನ್ನ ಒಬ್ಬ ಸಿಂಹದಂತಹ ನಾಯಕ ಮುಂದುವರಿಸಿದ್ರೆ ಎಷ್ಟು ಚೆನ್ನಾಗಿ ಕೆಲಸ ಮಾಡಬಲ್ಲ. ಅದೇ ಒಂದು ಗುಂಪು ಸಿಂಹಗಳನ್ನ ಇಟ್ಕೊಂಡು ಒಬ್ಬ ಕುರಿ ನಾಯಕ ಆದ್ರೆ ಮಾಡಕ್ಕಾಗಲ್ಲ. ನೀವೆಲ್ಲ ಆ ಕೆಲಸವನ್ನ ಪ್ರಾಂಶುಪಾಲರ ಒಂದು ಕುರ್ಚಿಯಲ್ಲಿ, ಪ್ರಾಚಾರ್ಯರ ಕುರ್ಚಿಯಲ್ಲಿ ಕುಳಿತು ಮಾಡ್ತಾ ಇದ್ದೀರಾ. ಖಂಡಿತ ಆ ಕುರ್ಚಿ ಪ್ರಾಂಶುಪಾಲರಿಗೆ ಪ್ರಾಚಾರ್ಯರಿಗೆ ಹೊರತು ಡಾಕ್ಟರ್ ಶಶಿಕಲಾಗಲ್ಲ, ಇನ್ನೊಬ್ರು ನಮ್ಮ ಅಶೋಕ್ ಅವ್ರಿಗೆಲ್ಲ ಯಾರಿಗೆಲ್ಲ. ಅದು ಮುಗಿತಾ ಇದ್ದಂಗೆ ಆ ಜಾಗ ಬಿಡ್ತೀವಿ. ಸೊ ಇವತ್ತು ನಿವೃತ್ತಿ ಆಗಿರೋದನ್ನ ಅನ್ಕೊಳ್ತಾ ಇದ್ದೆ. ಟೀಚರ್ಸ್ಗೆ ಮತ್ತೆ ಡಾಕ್ಟರ್ಸ್ಗೆ ನಿವೃತ್ತಿ ಅನ್ನುವುದೇ ಇಲ್ಲ. ಅದು ಚಂದ್ರಪ್ಪನವ್ರು ಬಹಳ ಚೆನ್ನಾಗಿ ಹೇಳಿದ್ರು, ವಯೋ ನಿವೃತ್ತಿ ಅಂತ. ಹೌದು, ಸೊ ನಾವು ಸಾಯುವವರೆಗೂ ಪಾಠ ಕಲಿಸ್ತಾ ಇರ್ತೇವೆ, ಸಾಯುವವರೆಗೂ ವೈದ್ಯರು ಟ್ರೀಟ್ ಮಾಡ್ತಾ ಹೋಗ್ತಾ ಇರ್ತಾರೆ. ಸೊ ನಮಗೆ ಒಂದು ನಿವೃತ್ತಿ ಅನ್ನೋದಿಲ್ಲ. ಸೊ ನಿಮ್ಮ ನಿವೃತ್ತಿಯ ಒಂದು ಜೀವನ ಬಹಳ ಆರೋಗ್ಯಕರವಾಗಿರ್ಲಿ, ಲಾಭದಾಯಕವಾಗಿರ್ಲಿ. ಐ ಥಿಂಕ್ ಟೀಚರ್ಸ್ ಆರ್ ಆಲ್ವೇಸ್ ಲೆಸ್ ಪೇಯ್ಡ್ ಅಂತ ಹೇಳ್ಬಿಟ್ಟು ಭಗವಂತ ನಿಮ್ಗೆಲ್ಲ ಆಯುರಾರೋಗ್ಯ ಕೊಟ್ಟು ಒಂದು ಮನಸ್ಸಿಗೆ ಶಾಂತಿಯನ್ನು ಕೊಡ್ಲಿ ಅಂತ ಹೇಳ್ತಾ, ಯಾರು ಹೇಳ್ತಾ ಇದ್ರು 60ಕ್ಕೆ ಅರಳು ಮರಳು ಅಲ್ಲಂತೆ, 60ಕ್ಕೆ ಮರಳಿ ಅರಳು ಅಂತ. ಸೊ ಅಂತಹ ಮರಳಿ ಅರಳು ಆಗುವಂತಹ ಒಂದು ಜೀವನ ನಿಮ್ಮದ ಎಲ್ಲರಿಗೂ ಆಗ್ಲಿ ಅಂತ ಹೇಳ್ತಾ, ನನಗೆ ಬಂದಿದ್ದಕ್ಕೆ ಇನ್ನೊಂದು ಬಹಳಷ್ಟು ಚೈತನ್ಯ ಟಾನಿಕ್ ಅಂತ ತುಂಬಿದ್ದಾರೆ ಚಂದ್ರಪ್ಪನವರು. ಥ್ಯಾಂಕ್ ಯು ವೆರಿ ಮಚ್. ಅಷ್ಟೊಂದು ಸ್ಫೂರ್ತಿದಾಯಕ ಒಂದು ನಾವು ಹೇಳ್ತೀವಿ ಶಹಬಾಸ್ ಅನ್ನುವಂತಹ ಬೆನ್ ತಟ್ಟರೆ ನೀನು ಬೇಡ ಅಂತ. ಸೊ ನಾನು ಮಾಡುವಂತಹ ಕಾರ್ಯ ಇನ್ನೂ ತುಂಬಾ ಇದೆ. ಸೊ ಆ ಒಂದು ದೇಶ ಅನ್ನೋ ಸಂಸ್ಕೃತಿನ ನಾವೆಲ್ಲ ಬೆಳೆಸ್ಕೊಳ್ಳೋಣ. ನಮ್ಮ ಸ್ಟೂಡೆಂಟ್ಸ್ಗೆ ಎಸ್ ಯು ಆರ್ ಗುಡ್ ಅಂತ ಒಂದು ವರ್ಡ್ ಹೇಳಿದ್ರೆ ಅವರು ದೇ ಕ್ಯಾನ್ ಡೆಫಿನೆಟ್ಲಿ ಪ್ರೋಗ್ರೆಸ್ ಬೆಟರ್. ಮತ್ತೆ ಈ ಒಂದು ಶಿಕ್ಷಣ ಸಂಸ್ಥೆಯ ರೂವಾರಿಗಳಾಗಿ ಮಹಾಲಿಂಗಪ್ಪನವರು ಇದ್ದಾರೆ. ಅವ್ರು ಹೇಳ್ತಾ ಇದ್ರು, ನಾನು ಮಾತಾಡೋದಿಲ್ಲ, ನೀವು ಮಾತಾಡಿ ಮೇಡಮ್ ಅಂತ. ನಾವು ಮಾತಿಗೆ ಕೃತಿಗೆ ಇದ್ದಾರೆ ಅವರು. ಶಿಕ್ಷಣ ಸಂಸ್ಥೆಗಳು ಅಂದ್ರೆ ನಾವು ಹೇಳ್ತೀವಿ ಒಂದು ಬ್ಯಾಂಕ್ ಇದ್ದ ಹಾಗೆ ಅಂತ. ಸೊ ಅತ್ಯಂತ ಒಂದು ಲಾಭದಾಯಕವಾದ ಬ್ಯಾಂಕ್ ನ ಕಟ್ಟಿದ್ದಾರೆ ಇವರು. ಆ ಬ್ಯಾಂಕ್ ಏನ್ ಕೊಡುಗೆ ಕೊಡುತ್ತೆ ಸಮಾಜಕ್ಕೆ ಅಂತ ಹೇಳಿದ್ರೆ ಸತ್ ಪ್ರಜೆಗಳನ್ನ. ಸೊ ಎಲ್ಲಿ ಅದು ರಾಷ್ಟ್ರದ ನಿರ್ಮಾಣ ಆಗೋದು 4 ಗೋಡೆಗಳ ಮಧ್ಯ ಅಂತ ಹೇಳಿದ್ವಿ. ಆ 4 ಗೋಡೆಗಳು ಯಾವುದು? ಶಾಲೆ. ನೋಡಿ, ಬಂದು ಟೀಚರ್ ದುಷ್ಟನಾದ್ರೆ ಸಂಪೂರ್ಣವಾಗಿ ಅವನ ಸಮಾಜವನ್ನೇ ನಾಶ ಮಾಡಬಹುದು. ಒಂದು ಸ್ಟೂಡೆಂಟ್ ದುಷ್ಟನಾದ್ರೆ ಅಷ್ಟು ಕಷ್ಟ ಅಲ್ಲ,
ಟೀಚರ್ಸ್ ಅಂತಹ ಒಂದು ಒಳ್ಳೆ ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಅವರ ಕನಸು ಹೇಳ್ತಾ ಇದ್ರು, ನಾವೆಲ್ಲ ಸತ್ಪ್ರಜೆಗಳನ್ನಾಗಿ ಮಾಡುವಂತ ಭವ್ಯ ಭಾರತದ ದೇಶದ ನಿರ್ಮಾಣ ಅವರಿಗೊಂದು ಕನಸಾಗಿದೆ. ಸ್ವಾಮಿ ವಿವೇಕಾನಂದರದು ಚಾರಿತ್ರ್ಯವನ್ನು ರೂಪಿಸುವಂತಹ ಶಿಕ್ಷಣ ಕೊಡಬೇಕು ಅನ್ನೋದು ನೆನಪಿಗೆ ಬರುತ್ತೆ. ಅವರು ದೇಶಕ್ಕಾಗಿ ಅನ್ನುವಂತಹ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ನ ಹಮ್ಮಿಕೊಳ್ತಾ ಇದ್ದಾರಂತೆ. 2 ವರ್ಷದಲ್ಲಿ IAS ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಅದು ಸಂಪೂರ್ಣವಾಗಿ ಉಚಿತವಾಗಿ ಭಾರತದಾದ್ಯಂತ ಇರುವ ಒಂದು 20-30 ಜನಕ್ಕೆ ಟ್ರೈನಿಂಗ್ ಕೊಟ್ಟು ನಾನು ಬೆಸ್ಟ್ IAS ಆಫೀಸರ್ಸ್ ಅವರು ನಿರೂಪಣೆ ಮಾಡಲಿಕ್ಕೆ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ ಅಂತ ಬಹಳ ಸಂತೋಷ ಆಯ್ತು ಸರ್. ದಟ್ ಇಸ್ ರಿಯಲಿ ಗ್ರೇಟ್. ನೋಡಿ, ಟೀಚರ್ಸ್ ಆಗಿ ವಿ ಹ್ಯಾವ್ ಸೋ ಮಚ್ ಆಫ್ ರೆಸ್ಪಾನ್ಸಿಬಿಲಿಟಿ. ಆ ರೆಸ್ಪಾನ್ಸಿಬಿಲಿಟಿನ ಮುಂದೆ ತಗೊಂಡು ಹೋಗೋಣ. ಅದು ಸಹ ಬಹಳಷ್ಟು ಜನ ಹೇಳ್ತಾರೆ ಉಪಾಧ್ಯಾಯಾಂಶ ವೈದ್ಯ ಕಾರ್ಯ ಅಂತೆ ಅಪ್ರಯೋಜಕ ಅಂತ ಹೇಳ್ಬಿಟ್ಟು, ಅದು ಎಷ್ಟು ನಿಜ ಏನು ಸುಳ್ಳು ಅನ್ನೋದು ನಾವು ಒಂದ್ ಸ್ವಲ್ಪ ವಿಮರ್ಶೆ ಮಾಡ್ಬೇಕಾಗತ್ತೆ. ಆದ್ರೂ ಸಹ ಇವತ್ತೆಲ್ಲ ಇಲ್ಲಿ ನಾವು ಎಲ್ಲೇ ಹೋದ್ರೂ ಒಂದು ಸನ್ಮಾನ ಸ್ವೀಕರಿಸಬಹುದು. ಆದ್ರೆ ನಮಗೆ ತೃಪ್ತಿ ಕೊಡುವಂತಹ, ಮನಸ್ಸಿಗೆ ಸಂತೋಷವಾಗುವಂತಹ ಸನ್ಮಾನ ಅಂದ್ರೆ ಅವ್ರು ಹೇಳಿದ ಹಾಗೆ ಒಂದು ಸ್ಟೂಡೆಂಟ್ ನಮ್ಮನ್ನ ರೆಕಗ್ನೈಸ್ ಮಾಡೋದು. ನೀವು ನಮ್ಮ ಟೀಚರ್, ನೀವು ಪಾಠ ಕಲಿಸಿದ್ದೀರಾ, ನೀವು ಪಾಠ ಕಲಿಸಿರೋದ್ರಿಂದ ನಾನು ಈ ರೀತಿ ಇದ್ದೀನಿ ಅಂತ ಹೇಳ್ಬೇಕು. ಹೌದು, ನಾವು ನಮ್ಮ ಸ್ಟೂಡೆಂಟ್ಸ್ ಗುರುತಿಸ್ಕೊಳ್ತೀವಿ, ಮೈ ಸ್ಟೂಡೆಂಟ್ ಅಂತ. ಅದಕ್ಕಿಂತ ಹೆಚ್ಚಿನ ನಮಗೊಂದು ಸಂತೋಷ ಸಿಗೋದು ನಮ್ಮ ಸ್ಟೂಡೆಂಟ್ಸ್ ನಮ್ಮನ್ನ ರೆಕಗ್ನೈಸ್ ಮಾಡಿದಾಗ. ಎಷ್ಟು ಸಂತೋಷ ಅಂತ ನಾನು ಅನುಭವಿಸ್ತೀನಿ, ನೀವೆಲ್ಲ ಅನುಭವಿಸಿದ್ರೆ ಅದಕ್ಕೆ ಗೊತ್ತಾಗುತ್ತೆ. ಇಟ್ ಇಸ್ ಸಚ್ ಅ ಗ್ರೇಟ್ ಸ್ಯಾಟಿಸ್ಫ್ಯಾಕ್ಷನ್ ನಾವು ಮಾಡುವಂತಹ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಆಚಾರ್ಯರು ನಾವು ಆಚರಣೆ ಮಾಡಿದ್ದನ್ನ ನಮ್ಮ ಸ್ಟೂಡೆಂಟ್ಸ್ ಮಾಡ್ತಾರೆ. ನಮಗೆ ಎಂತಹ ನೈತಿಕ ಮೌಲ್ಯ ಅಥವಾ ಮಕ್ಕಳಿಗೆ ಜೀವನ ಮೌಲ್ಯ ಎಲ್ಲನೂ ಕಲಿಸ್ಕೊಡ್ಬೇಕು ಅಂದ್ರೆ ಪಾಠ ಮಾಡಿ ಕಲಿಸಕ್ ಆಗೋದಿಲ್ಲ. ಸೊ ನಾನು ಅದನ್ನ ಪಾಲಿಸುತ್ತೇನೆ. ಸೊ ಆ ಪಾಲಿಸಿದ್ದನ್ನ ನೋಡಿಕೊಂಡು ನಮ್ಮ ಮಕ್ಕಳು, ನಮ್ಮ ಸ್ಟೂಡೆಂಟ್ಸ್ ಕಲಿತಾರೆ ಅನ್ನೋದು ಬಹಳ ಮುಖ್ಯ. ಇದನ್ನ ಅಮೃತ ಇದ್ದಾಳೆ DRM ಕಾಲೇಜಿಂದ. ಶಿ ಸ್ಟ್ಯಾಂಡ್ಸ್ ಔಟ್. ನೋಡಿ, ಟೋಟಲಿ ಡಿಫ್ರೆಂಟ್. ಐ ಕ್ಯಾನ್ ಡೂ ಇಟ್ ಅಂತ ಮಕ್ಕಳಿಗೆಲ್ಲ ಹೇಳ್ತೀನಿ. ಪ್ರತಿಭೆ ಇದೆ ಅಂತ ಹೇಳಿದ್ರೆ ಆ ಪ್ರತಿಭೆಯನ್ನ ಹೊರತೆಗೆಯೋದು ಟೀಚರ್ಸ್ ಇಂದ ಸಾಧ್ಯ, ಮತ್ತೆ ಪೇರೆಂಟ್ಸ್ ಇಂದ ಸಾಧ್ಯ. ಯಾರೇ ನಮಗೆ ಗೈಡ್ ಮಾಡ್ತಾರೆ. ನಾವು ಹೇಳ್ತೀವಿ ಟೀಚರ್ಸ್, ಸ್ಟೂಡೆಂಟ್ಸ್ ಅಂಡ್ ಪೇರೆಂಟ್ಸ್, ಇದು ಮೂರು ಒಂದು ಟ್ರಯಾಂಗಲ್. ಮೂವರು ಸರಿ ಸಮನಾಗಿ ಒಂದು ಹೊಂದಿಕೊಂಡು ಕಲಿತ್ಕೊಂಡು ಹೋದ್ರೆ ಆ ಮಗುವಿನ ಒಂದು ಮುನ್ನಡೆ ಸಾಧ್ಯ ಅಂತ. ಪ್ರತಿಭಾವಂತರಂದ್ರೆ ಮತ್ತೆ ನಮ್ಮ ಸರ್ ಹೇಳಿದ ಹಾಗೆ ಬರೀ ವಿದ್ಯಾವಂತರಾಗಿ ಅಂಕ ಗಳಿಸಿ ನಾನು ಅಂಕ ಅಥವಾ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿದ್ದೀನಿ ಅಂತಲ್ಲ, ಜೀವನ ಮೌಲ್ಯಗಳನ್ನ ಅರಿತು ಅತ್ಯುತ್ತಮವಾದ ಮಾನವನಾಗಬೇಕು, ಆಗಲೇ ಪ್ರತಿಭಾವಂತರು ಅಂತ ಹೇಳೋದು. ಆದ್ರೆ ಈ ವೇದಿಕೆಯಲ್ಲಿ ಹೆಚ್ಚು ಅಂಕ ಗಳಿಸಿದವರನ್ನ ನೀವು ಸನ್ಮಾನಿಸಿದ್ದೀರಾ. ಬೇರೆ ಬೇರೆ ವೇದಿಕೆಯಲ್ಲಿ ಮಕ್ಕಳ ಸಂಪೂರ್ಣ ಬೆಳವಣಿಗೆಯನ್ನು ಗುರುತಿಸ್ತಾನೆ ಇದ್ದೀರಾ. ಕ್ರೀಡೆಯಲ್ಲಿರ್ಬೋದು, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿರ್ಬೋದು, ಎಲ್ಲರಲ್ಲೂ ಮುಂದೆ ಬಂದಂತಹ, ನಾನು ಹೇಳ್ತೀನಿ ಡಾಕ್ಟರ್ ದೇವಿ ಶೆಟ್ಟಿ ಬಂದು ಹೇಳ್ತಾರೆ ಎಲ್ಲರಿಗೂ, ಇಟ್ ಇಸ್ ಅ ಬ್ಯಾಕ್ ಬೆಂಚರ್ಸ್ ಹೂ ಬಿಲ್ಡ್ ದ ಸೊಸೈಟಿ ಅಂತ. ಸೊ ಎಲ್ಲರೂ ಬೇಕಾಗಿದೆ ಸಮಾಜಕ್ಕೆ. ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಪ್ರಿನ್ಸಿಪಲ್ ಮಕ್ಕಳಿಗೆ ಕೇಳ್ತಾ ಇದ್ರಂತೆ, ನಿಮ್ ಟೀಚರ್ಸ್ ಎಲ್ಲ ಹೇಳಿ, ಯಾರು 10ನೇ ಕ್ಲಾಸ್ ಮಕ್ಕಳೆಲ್ಲ ಶಾಲೆ ಬಿಟ್ಟು ಹೋಗುವಾಗ ಅವರೆಲ್ಲಾರನ್ನೂ ಗುರುತಿಸಿದ್ರಂತೆ. ನಂತರ ಹೇಳಿದ್ರಂತೆ, ಇಲ್ಲಿ ಅಟೆಂಡರ್ ಇದ್ದಾನಲ್ಲ, ನಿಮ್ಮ ಕ್ಲಾಸ್ 4 ಸರ್ವೆಂಟ್ ಆಯಾ ಏನ್ ಹೇಳ್ತಿರಲ್ಲ ಅವರ ಹೆಸರು ಹೇಳಿ ಅಂತ ಹೇಳ್ಬಿಟ್ಟು ಯಾವಾಗ ತಬ್ಬಿಬ್ಬಾದಾಗ ಮಕ್ಕಳಿಗೆ ಹೇಳಿದ್ರಂತೆ, ಬರೀ ಟೀಚರ್ಸ್ ನಿಮಗೆ ಅಲ್ಲಿ ಬಂದು ಪಾಠ ಹೇಳೋರಲ್ಲ ಮುಖ್ಯ, ಈ ಶಾಲೆಯ ಸ್ವಚ್ಛತೆ ಮತ್ತೆ ನೀವು ಕೂತ್ಕೊಳ್ಳಿಕ್ಕೆ ಅಥವಾ ಟೀಚರ್ ಬಂದು ಪಾಠ ಮಾಡ್ಲಿಕ್ಕೆ ಯಾರು ಅಣಿ ಮಾಡ್ಕೊಳ್ತಾರಲ್ಲ, ಪ್ರತಿಯೊಬ್ಬರು ನಿಮ್ಮ ಒಂದು ಏಳಿಗೆಗೆ ಕಾರಣವಾಗಿದ್ದಾರೆ, ಅವ್ರನ್ನೂ ಸಹ ನೀವು ಗುರುತಿಸಿ ಅಂತ. ಆತರ ನಮ್ಮ ಸಮಾಜಕ್ಕೆ ಎಲ್ಲರೂ ಬೇಕು. ಬರೀ ಡಾಕ್ಟರ್, ಇಂಜಿನಿಯರ್, ಟೀಚರ್ ಅಥವಾ ಪ್ರೊಫೆಸರ್ ಅಂದ್ರೆ ಆಗಲ್ಲ, ಪ್ರತಿಯೊಬ್ಬರು. ಸೊ ಅವರಲ್ಲಿರುವಂತಹ ಪ್ರತಿಭೆಯನ್ನ ಹೊರ ತೆಗೆಯೋದು ಎಜುಕೇರ್ ಅಂತ ಹೇಳ್ತೀವಿ. ಒಳಗಿರುವುದನ್ನ ಹೊರ ತೆಗೆಯುವುದೇ ಎಜುಕೇಶನ್. ಸುಶಿಕ್ಷಿತರನ್ನಾಗಿ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಇದೆ. ಸುಭವ್ಯ ಭಾರತದ ನಿರ್ಮಾಣ ಅಂದ್ರೆ ಪ್ರತಿಯೊಬ್ಬ ಟೀಚರ್ ಕೈನಲ್ಲಿದೆ. ಐ ಆಮ್ ಶೋರ್ ನೀವೆಲ್ಲ ಪ್ರಾಚಾರ್ಯರ ಲೆವೆಲ್ ಇದ್ದೀರಾ. ನೀವೆಲ್ಲ ಯು ಹ್ಯಾವ್ ಚೋಸನ್ ದಿಸ್ ಪ್ರೊಫೆಷನ್ ಔಟ್ ಆಫ್ ಇಂಟ್ರೆಸ್ಟ್ ಅಂತ. ಇಸ್ ಇಟ್ ಬೈ ಚಾಯ್ಸ್ ಆರ್ ಚಾನ್ಸ್ ಅಂತ ನಾನು ತುಂಬಾ ಪ್ರಶಿಕ್ಷಣಾರ್ಥಿಗಳ ಹತ್ರ ಹೋದ್ರೆ ಕೇಳ್ತೀನಿ. ಕೆಲವರು ಅನ್ಕೊಳ್ತಾರೆ ಏನು ಸಿಕ್ಕಿಲ್ಲ ಅಂದ್ರೆ ಒಂದು BEd ಮಾಡ್ಬಿಡೋಣ, ಒಂದು DEd ಮಾಡೋಣ, ಎಲ್ಲೋ ಒಂದು ಟೀಚರ್ ವೃತ್ತಿಸಿ ಅಂತ. ಅವ್ರು ಖಂಡಿತ ಈ ಒಂದು ವೃತ್ತಿಗೆ ಒಂದು ಏನು ಮಾಡಬೇಕಾಗಿದೆಲ್ಲ ಅದನ್ನ ಆ ಕೊಡುಗೆಯನ್ನ ನೀಡಕ್ಕಾಗಲ್ಲ. ಸೊ ಟೀಚರ್ಸ್ ಅಂತ ಹೇಳಿದ್ರೆ ಅಷ್ಟು ಆ ಟೀಚರ್ ಹೇಗಿದಾನೋ ಆ ಮಕ್ಕಳೆಲ್ಲ ಆ ರೀತಿ ನಿರ್ಮಾಣ ಆಗ್ತಾರೆ. ಅದೇ ರಾಧಾಕೃಷ್ಣನ್ ಒಂದ್ಸತಿ ನಡೆದು ಹೋಗ್ತಾ ಇದ್ರಂತ ಚೆನ್ನೈನಲ್ಲಿ. ಹೋಗ್ತಾ ಇರುವಾಗ ಅವರು ಮಧ್ಯದಲ್ಲಿ ಯಾರೋ ಒಂದು ಫುಟ್ಪಾತ್ ಮೇಲೆ ಬಹಳ ವಯಸ್ಸಾದಂತಹ ಮುದುಕರು, ಸ್ವಲ್ಪ ಹರಿದ ಅಂಗಿ, ಗುಂಡನೆ ಗಾಜು, ಕೈಯಲ್ಲಿ ಒಂದು
ಛತ್ರಿ ಅದು ಪೇಟ ಇಟ್ಕೊಂಡು ಹೋಗ್ತಾರೆ. ಈ ಒಂದು ಚಿತ್ರಣ ಬಂದ ಕೂಡಲೇ ನಮ್ಗೆ ಬರುತ್ತೆ ಶಾಲಾ ಮಾಸ್ತರ್ ಇವರು ಅಂತ ಹೇಳ್ಬಿಟ್ಟು. ಅವ್ರು ಹೋಗ್ತಾ ಇದ್ರಂತೆ, ತಕ್ಷಣ ಇವರು ಕಾರ್ ನಿಲ್ಲಿಸಿ ಹೋಗ್ತಾರೆ, ಹೋಗಿದ್ದೆ ನಮಸ್ಕಾರ ಮಾಡ್ತಾರೆ. ಅವ್ರ ಪಾಪ ವಯಸ್ಸಾದವರು, ಯಾರು ಮಗು ನೀನು, ನಿನ್ನ ವೃತ್ತಿಗಾಗಿ ಏನ್ ಮಾಡ್ಕೊಂಡಿದ್ಯಾ ಅಂತ ಕೇಳಿದ್ರಂತೆ. ಇವ್ರು ತಾವ್ ಯಾರು ಅಂತ ಹೇಳ್ತಾರೆ. ಯಾಕೆ ಇಳಿದು ಹೋದ್ರು ಅವ್ರು ಅಷ್ಟೊಂದು ದೊಡ್ಡ ಉನ್ನತ ಹುದ್ದೆಯಲ್ಲಿ ಇದ್ರು ಸಹ, ಅಂದ್ರೆ ತಮ್ಮ ಟೀಚರ್ನ ಗುರುತಿಸಕ್ಕೆ, ಆ ಟೀಚರ್ಗೆ ತಮ್ಮ ಒಂದು ನಮನಗಳನ್ನ ಅರ್ಪಿಸಕ್ಕೆ ಅಂತ. ಸೊ ಅಂತಹ ಒಂದು ವಿದ್ಯಾರ್ಥಿಗಳನ್ನ ನಾವು ರೂಪಿಸೋದು ನಮ್ಮ ಕೈಯಲ್ಲಿದೆ, ಖಂಡಿತ ಸಾಧ್ಯವಿದೆ. ಸೊ ಮಕ್ಕಳು ಸಾಕಷ್ಟು ಕನಸು ಕಾಣಿರಿ. ಅಬ್ದುಲ್ ಕಲಾಂ ಅವರು ಹೇಳ್ತಾರೆ ಡ್ರೀಮ್ 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 ಅಂತ. ಇಲ್ಲಿ ಬಂದಾಗ ಒಂದು ಶಾಲೆಗೆ ಹೋದ್ರೆ ಅವ್ರಿಗೆ ಸಮಯನೇ ಇರ್ಲಿಲ್ಲ ಮಾತಾಡಿ ಅಂತ ಹೇಳಿದಾಗ ಬರೀ 3 ವರ್ಡ್ಸ್ ಹೇಳಿದ್ರು, ಡ್ರೀಮ್ 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 ಅಂದ್ಬಿಟ್ಟು ಹೊರಟೋದ್ರು. ಸೊ ಎಂತಹ ಕನಸು! ಸೊ ನಿಮಗೆ ಏನಾಗಬೇಕು ಅನ್ನೋದನ್ನ ಕನಸು ಕಾಣಿರಿ. ಅದು ನಿದ್ರೆಯಲ್ಲಿ ಕಾಣುವಂತಹ ಕನಸಲ್ಲ. ಆ ಕನಸು ನನಸಾಗ್ಲಿಕ್ಕೆ ಸಾಕಷ್ಟು ಶ್ರಮ ಪಡ್ರಿ. ನಾವು ಈ ದಿನ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿರೋದು ಅಲ್ಲಿ 3 P's ಅನ್ಸುತ್ತೆ. ಪ್ಯೂರಿಟಿ, ಪರ್ಸೀವರೆನ್ಸ್. ಪ್ಯೂರಿಟಿ ಬಂದು ಅವರಿಗೆ ಸಾಕಷ್ಟು ಒಂದು ಪರಿಶುದ್ಧತೆಯನ್ನ ಕಲಿಸ್ಬೇಕು. ಮತ್ತೆ ಒಂದು ಸಹನೆ, ಪೇಷನ್ಸ್ ಅನ್ನೋದು ಸಹನೆ ಕಲಿಸ್ಬೇಕು. ಪರ್ಸೀವರೆನ್ಸ್, ಸತತ ಪ್ರಯತ್ನ ಅಂತ. ಮಕ್ಕಳಿಗೆ ಬಹಳಷ್ಟು ಕತೆ ಹೇಳಿ ನಾವು ಸತತ ಪ್ರಯತ್ನಗಳಲ್ಲಿ ಹೇಳ್ತೀವಿ. ಸ್ಕಾಟ್ಲೆಂಡ್ ದೊರೆ ಕತೆ ಸಹ ಹೇಳ್ತೀವಿ. ಅವ್ನು ಹೇಗೆ ಜೇಡ ಕೆಳಗೆ ಬಿದ್ದಿದ್ದನ್ನ ನೋಡ್ತಾನೆ, ಅವನು ಸೋತಾಗ ಜೇಡ ಮತ್ತೆ ತನ್ನ ಬಲೆಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಇತ್ತು. ಅಷ್ಟೊಂದು ಸಣ್ಣ ಕೀಟ ಅಷ್ಟೊಂದು ಪ್ರಯತ್ನ ಮಾಡುತ್ತೆ ಅಂದ್ರೆ ನಮ್ಮ ಮಿದುಳು ಎಷ್ಟು ದೊಡ್ಡದಾಗಿ ಕೊಟ್ಟಿದ್ದಾನೆ ದೇವರು. ಸುಮಾರು 1 kg ಹೆಚ್ಚಾಗಿದೆ. ಅದನ್ನ ಸಾಕಷ್ಟು ಬಳಸಿ ಚೈತನ್ಯಯುತವಾಗಿ ನಾವು ಐ ಕ್ಯಾನ್ ಡೂ ಇಟ್, ಐ ಮಸ್ಟ್ ಡೂ ಇಟ್, ಐ ವಿಲ್ ಡೂ ಇಟ್ ಅನ್ನುವಂತಹ ಒಂದು ಮಂತ್ರ ಇಟ್ಕೊಂಡು, ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ ಅಂತ ನಮ್ಮ ಸ್ವಾಮಿ ವಿವೇಕಾನಂದರು ಕೊಟ್ಟಂತಹ ಅದು ಸಹ ಮಂತ್ರ ಅಂತ ಹೇಳ್ತೀನಿ. ಅದನ್ನ ಇಟ್ಕೊಂಡು ನಾವು ಮುನ್ನಡೆದ್ರೆ ಏನನ್ನಾದರೂ ಸಾಧಿಸಬಹುದು. ನಥಿಂಗ್ ಇಸ್ ಇಂಪಾಸಿಬಲ್. ಹೇಡಿಗಳಾಗ್ಬೇಡ್ರಿ, ಪ್ರಯತ್ನ ಮಾಡ್ತಾ ಹೋಗ್ರಿ. ಅದು ಒಮ್ಮೆ ಫಲಿಸದೆ ಇರಬಹುದು, ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾ ಹೋಗಿ. ನೀವು ನಿಮ್ಮ ಓದಿದಂತಹ ಶಾಲೆಗೆ, ನಿಮಗೆ ವಿದ್ಯೆ ಕಲಿಸಿದಂತಹ ಗುರುಗಳಿಗೆ, ಮತ್ತೆ ನಿಮ್ಮನ್ನ ಹೆತ್ತಂತಹ ತಂದೆ ತಾಯಿಯರಿಗೆ ಹಾಗೂ ಈ ಭಾರತದ ಎಲ್ಲರಿಗೂ ಒಂದು ನಿಮ್ಮ ಭಕ್ತಿ ಅಥವಾ ಒಂದು ಪ್ರೀತಿಯನ್ನು ಇಟ್ಕೊಂಡು ಐ ಆಮ್ ಎನ್ ಇಂಡಿಯನ್, ವಾಟ್ ಕೆನ್ ಐ ಡೂ, ವಾಟ್ ಕೆನ್ ಐ ಗಿವ್ ದ ಸೊಸೈಟಿ ಅನ್ನುವ ನಿಟ್ಟಿನಲ್ಲಿ ಮುಂದೆ ಹೋಗಿ ಅಂತ ಹೇಳ್ತಾ ಬಹಳ ಖುಷಿ ಆಯ್ತು. ಬೆಳ್ಳಕೆರೆ ಮೇಡಮ್ ಅವರು 2ನೇ ಸತಿ ಅವರ ಕಾಲೇಜಲ್ಲಿ 100% ರಿಸಲ್ಟ್ ತರಿಸಿದ್ದಾರೆ. ಹ್ಯಾಟ್ರಿಕ್ ಮಾಡ್ರಿ ಅಂತ ಸರ್ ಹೇಳ್ತಾ ಇದ್ರು. ಸೊ ಖಂಡಿತ ಇದು ನೋಡಿ, ವಿದ್ಯಾರ್ಥಿಗಳು ಮುಂದೆ ಬರಬೇಕು ಅಂತ ಹೇಳಿದ್ರೆ ಟೀಚರ್ಸ್ ಶ್ರಮ ಬಹಳ ಇರುತ್ತೆ. ಆದ್ರೆ ಸ್ವಲ್ಪ ವಿ ಡೀಲ್ ವಿತ್ ಅಡಲ್ಟ್ ಎಜುಕೇಶನ್ ಅನ್ಸುತ್ತೆ. PUC ಬರುವಾಗಲೇ ಒಂಚೂರು ದೊಡ್ಡವರು ಆಗಿರ್ತಾರೆ ಅವರು. ನಾವಂತೂ ವಿ ಆಲ್ ಡೀಲ್ ವಿತ್ ಅಡಲ್ಟ್ಸ್. ಸೊ ಮಕ್ಕಳಿಗಿಂತ ಅವರು ಸ್ವಲ್ಪ ವಿಭಿನ್ನವಾಗ್ತಾರೆ. ಸೊ ನಮ್ದೇ ಏನು ಒಂದು ಸೂತ್ರಗಳನ್ನ ನಾವು ಹಿಡ್ಕೊಳ್ತೀವಿ ಅವ್ರಿಗೆ ಕಲಿಸುವುದರಲ್ಲಿ, ಆ ಸೂತ್ರಗಳನ್ನ ನಾವೇ ಮಾಡ್ಬೇಕು. ಸಮ್ ಇನೋವೇಷನ್ ಪುಸ್ತಕದಲ್ಲಿ ಅಥವಾ ನಾವು B.Ed ಮಾಡುವಾಗ ಕಲ್ತಿರುವಂತಹ ಸೂತ್ರಗಳು ಸರಿ ಹೋಗದೇ ಇರಬಹುದು. ಏನೇ ಆಗ್ಲಿ ಆ ಮಕ್ಕಳನ್ನ ಸರಿ ದಾರಿಗೆ ತರುವಂತಹ ಜವಾಬ್ದಾರಿಯುತ ಕೆಲಸ ನಮ್ಮಲ್ಲಿದೆ. ಆ ಕೆಲಸವನ್ನ ನೀವೆಲ್ಲ ಚೆನ್ನಾಗಿ ಮಾಡ್ಕೊಳ್ತಾ ಹೋಗ್ತಾ ಇದ್ದೀರಾ. ಸೊ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಪ್ರಾಂಶುಪಾಲರ ಅಧ್ಯಕ್ಷರ ವೇದಿಕೆಯ ದೇವೇಂದ್ರಪ್ಪನವರಿಗೆ ಹಾಗೂ ಸೆಕ್ರೆಟರಿ ಆದಂತಹ ಮೊಹಮ್ಮದ್ ದಾವೂದ್ ಅವರಿಗೆ, ಖಜಾಂಚಿಯಾದ ಚಂದ್ರಪ್ಪನವರಿಗೆ, ಈ ಶಿಕ್ಷಣ ಸಂಸ್ಥೆಯ ಮಹಾಲಿಂಗಪ್ಪನವರಿಗೆ ಹಾಗೂ ಮಾತನಾಡಬೇಕು ಅಂದ್ರೆ ದಾದಾಪೀರ್ ನವೀಲೆ ಹಾಳಿದ್ದಾರೆ. ಅವರ ಉಪನ್ಯಾಸಕ್ಕೆ ನಾವೆಲ್ಲ ಕಾತರವಾಗಿ ಕಾಯ್ತಾ ಇದ್ದೀವಿ. ಅವರಿಗೆ ಹಾಗೂ ನೆರೆದಿರುವ ಸಮಸ್ತ ನನ್ನ ಮಿತ್ರರಿಗೆ ಅಂತ ಹೇಳ್ತೀವಿ. ಐ ಆಮ್ ಆಲ್ಸೋ ಅ ಟೀಚರ್ ಅಂತ. ಸೊ ಶಿಕ್ಷಕ ಮತ್ತೆ ಉಪನ್ಯಾಸಕ ಮಿತ್ರರಿಗೂ ಸಹ ನಾನು ಬಂಧಿಸ್ತಾ ಸ್ವಲ್ಪ ಚೈತನ್ಯ ಕಡಿಮೆ ಆಗ್ಬಿಟ್ಟಿದೆ ಅನ್ಸಕ್ಕಾಗಿಂದ ನೋಡ್ತಾ ಇದ್ದೆ. ಈಗಂತೂ ಊಟದ ಸಮಯ ಆಯ್ತು. ಯಾರಾದ್ರೂ ಡಯಾಬಿಟಿಕ್ಸ್ ಇದ್ದು ಬೆಳಗ್ಗೆ ಮಾತ್ರ ತಗೊಂಡಿದ್ರಿ ಅಂದ್ರೆ ಅದು ಹೈಪೋಗ್ಲೈಸಿಮಿಯಾ ಲೆವೆಲ್ ಹೋಗುತ್ತೆ. ಆದ್ರೂ ಸಹ ಮಕ್ಕಳು ಇನ್ನೂ ಚೈತನ್ಯವಾಗಿರಬಹುದು ಅನ್ಸುತ್ತೆ. ಜಸ್ಟ್ ಕೀಪ್ ಕ್ಲಾಪಿಂಗ್. ಅನ್ಸುತ್ತೆ ಸ್ಟೇಜ್ ನಲ್ಲಿ ಇರೋರಷ್ಟೇ ಜಾಸ್ತಿ ಕ್ಲಾಪ್ ಹೊಡಿತಾ ಇದ್ವಿ. ಸೊ ಚಪ್ಪಾಳೆ ತಟ್ಟಿ ಆರೋಗ್ಯ ವೃದ್ಧಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಾನು ಒಂದು ಆರ್ಟಿಕಲ್ ಸಹ ಬರೆದಿದ್ದೆ. ನಮ್ಗೆ ಗೊತ್ತಿಲ್ಲದೆ ಹಂಗೆ ಆಕ್ಯುಪ್ರೆಷರ್, ಸೋ ಮೆನಿ ಪಾಯಿಂಟ್ಸ್ ಗೆಟ್ ಪ್ರೆಸ್ಡ್. ಸೊ ನಾವು ನಮ್ಮ ಮಿದುಳು ಬಹಳ ಚೈತನ್ಯಯುತವಾಗುತ್ತೆ ಅಂತ ಹೇಳ್ತಾ ನನ್ ಈ ಒಂದು ಅತ್ಯದ್ಭುತ ಅವಕಾಶವನ್ನ ಕಲ್ಪಿಸಿಕೊಟ್ಟಂತಹ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು.
ರಾಧಾಕೃಷ್ಣನ್ ಒಂದ್ ಕಡೆ ಹೇಳ್ತಾರೆ, ಶಿಕ್ಷಣ ಸಂಸ್ಥೆಗಳು ಬರೀ ಇಟ್ಟಿಗೆ ಮತ್ತು ಸಿಮೆಂಟಿನಿಂದ ಮಾತ್ರ ಕಟ್ಟಲ್ಪಟ್ಟಿಲ್ಲ, ವಿದ್ಯಾರ್ಥಿ ಮತ್ತು ಶಿಕ್ಷಕರಿಂದ